ಮೇಡಮ್. ನಮಸ್ಕಾರ ಮೇಡಮ್. ನಾನು ಪಾರ್ವತಿ ಗುಂಡರಿಗೆ ಅಂತ, ನಾನು ML ಲೈಫ್ ಸ್ಟೈಲ್ ಡಿಸ್ಟ್ರಿಬ್ಯೂಟರ್ ಇರೋದು. ಮೇಡಮ್ ಅವ್ರಿಗೆ ಹಿಂಗೆ ಕಾಲ್ ಮಾಡಿದ್ರು, ಸೂರ್ಯಕಾಂತ್ ಸರ್ ಅವ್ರಿಗೆ ಕಾಲ್ ಮಾಡಿರು. ನನ್ನ ಬಾಡಿ ಒಳಗೆ ಕಿಡ್ನಿ ಸ್ಟೋನ್ ಭಾಳ ಅದಾವಂತ. ಅವಾಗ ನಾವು ಇವ್ರು ಮೇಡಮ್ ಅವ್ರ ಹತ್ರ ಬಂದಾಗ ಮೇಡಮ್ ಅವ್ರು ಹೇಳಿದ್ರು, ಮೇಡಮ್ ನಾನು ಎಲ್ಲ ಕಡೆ ತೋರಿಸ್ಕೊಂಡಿನಿ, ಎಲ್ಲ ಹಾಸ್ಪಿಟಲ್ ತಿರುಗಾಡೀನಿ, ಬಟ್ ನಂಗೆ ಎಲ್ಲಿ ಯಾವುದೇ ಥರ ರಿಸಲ್ಟ್ ಬಂದಿಲ್ಲ. ನಿಮ್ಮ ಮ್ಯಾಗ ನಾ ಬಿಲಿಬಿಟ್ಟು ಔಷಧ ತೊಗೋತೀನಿ ರೀ, ಅದ್ರ ರಿಸಲ್ಟ್ ಬಂದರೆ ಔಷಧ ತೊಗೋತೀನಿ ಅಂತ ಮೇಡಮ್ ಅವ್ರು ಫಸ್ಟಿಗೆ ಇದು ಮಾಡಿರಿ. ನಮ್ಮ ಮ್ಯಾಗ ಬಿಲಿಬಿಟ್ಟು ಔಷಧ ತೊಗೋರಿ ಅಂತ ಮೇಡಮ್ ಅವ್ರಿಗೆ ನಾ ಕಿಡ್ನಿ ಸ್ಟೋನ್ ಸಲಕ ಯೂರಿ ಪ್ಲಸ್ ಕ್ಯಾಪ್ಸುಲ್, ಯೂರಿ ಪ್ಲಸ್ ಲಿಕ್ವಿಡ್, ಆಮೇಲೆ ಡೈಲಿ ಡಿಟಾಕ್ಸ್ ಪ್ರಾಡಕ್ಟ್ ಕೊಟ್ಟಿದ್ರಿ. ಮೇಡಮ್ ಅವ್ರದ್ದು ಆಲ್ರೆಡಿ ರಿಪೋರ್ಟ್ ಅದ್ರಿ, ಎಲ್ಲ ಕಡೆ ತೋರಿಸಿದ ರಿಪೋರ್ಟ್ ಅದ್ರಿ, ಆದರೆ ಯಾವುದೇ ಥರ ಅವರಿಗೆ ರಿಸಲ್ಟ್ ಬಂದಿರಲಿಲ್ಲ ರೀ. ನಮ್ಮದು ಯಾವಾಗ ಪ್ರಾಡಕ್ಟ್ ಯೂಸ್ ಮಾಡ್ಯಾರ ನೋಡಿ ಸರ್, ಅವಾಗೆ ಅವ್ರದ್ದು ರಿಸಲ್ಟ್ ಬಂದರಿ. ಮೇಡಮ್ ಅವ್ರಿಗೆ ಹೆಂಗೆ ರಿಸಲ್ಟ್ ಬಂದ ಅಂತ ಹೇಳ್ತಾರೆ. ಮೇಡಮ್ ಎಷ್ಟು ದಿನ ತೊಗೊಂಡ್ರಿ ಪ್ರಾಡಕ್ಟ್ ರೀ? 4 ದಿವಸಕ್ಕೆ ಬಿದ್ದವ್ರಿ. 4 ದಿವಸಕ್ಕೆ ಎಷ್ಟು ಹಳ ಬಿದ್ದಾವ್ರಿ ಮೇಡಮ್? 13 ನೋಡಿರಿ, 4 ದಿವಸ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ಯಾರಿ, 13 ಹಳ್ಳ ಕೆಳಗೆ ಹೊರಗಡೆ ಬಂದವ್ರಿ ಕಿಡ್ನಿಲಿಂದ. ಅದು ಯೂರಿನ್ ಮುಖಾಂತರ ಪಾಸ್ ಆಗ್ಯಾವ್ರಿ. 4 ದಿನ ಔಷಧ ಯೂಸ್ ಮಾಡ್ಯಾರಿ, 13 ಹಳ್ಳ ಬಂದವ್ರಿ ಮೇಡಮ್. ನೆಕ್ಸ್ಟ್ ರೀ ಆಮೇಲೆ ಮತ್ತೆ ಎಷ್ಟು ದಿವಸ ತೊಗೊಂಡ್ರಿ ಮೇಡಮ್? ಆಮೇಲೆ ಮತ್ತೆ ಒಂದು 2-3 ದಿನ ತೊಗೊಂಡು ನಂಗೆ ಕಾವಾಲ ತನಕ ಬಿಟ್ಟಿನಿ ರೀ. ಹಾಂ ಸರ್. ಇನ್ನೂ ಒಂದು 13-14 ದಿನ ಇದ್ರಬೇಕು ರೀ ಮೇಡಮ್ ಅದು ಔಷಧ. ನೋಡಿರಿ ಸರ್, ಅವ್ರು ಬರೀ ಟೋಟಲಿ ಒಂದು 8-9 ದಿನ ಔಷಧ ತೊಗೊಂಡರಿ. ಅವ್ರಿಗೆ ಟೋಟಲಿ 19 ಹಳ್ಳ ಹೊರಗೆ ಬಿದ್ದವ್ರಿ ಸರ. ಇನ್ನು ಅವರು ಒಂದು ತಿಂಗಳು ಕೋರ್ಸ್ನು ಮಾಡಿಲ್ರಿ, ಆಲ್ಮೋಸ್ಟ್ ಅವರು ಪೂರ್ತಿ ರಿಕವರ್ ಆಗಿರಿ. ಅಂದ್ರೆ ನಮ್ಮ ಕಿಡ್ನಿ ಸ್ಟೋನ್ ಪ್ರಾಡಕ್ಟ್ 1 ನಂಬರ್ ಜಬರ್ದಸ್ತ್ ಪ್ರಾಡಕ್ಟ್ ಅದ ರೀ ಮೇಡಮ್. ಚಲೋ ಅದಾಗಿಲ್ಲ ಅಂತೀರಿ ಮೇಡಮ್? ಬಿದ್ದವ್ರಿ ಹಳ್ಳ ಚಲೋ ಅದ, ಎಲ್ಲ ಕಡೆ ದವಾಖಾನೆ ತೋರಿಸ್ಕೊಂಡ್ರೆ ಬಿದ್ದಿಲ್ರಿ, ಮತ್ತೆ ಬಿದ್ದವಲ್ರಿ ಅದು ಹಳ್ಳ. ನಮ್ಮ ಪ್ರಾಡಕ್ಟ್ ಚಲೋ ಅದಂತ್ರಿ ಮೇಡಮ್, ನಿಮ್ಗೆ ರಿಸಲ್ಟ್ ಚಲೋ ಅನ್ಸದ್ರಿ. ಬಿದ್ದವ್ರಿ. ಆಲ್ಮೋಸ್ಟ್ ಅವ್ರ ಜೊತೆ ರಿಪೋರ್ಟ್ ಇದೆ ರೀ. ಈ ರಿಪೋರ್ಟಲ್ಲಿ ನೋಡ್ರಿ ಸಾಕಷ್ಟು 8 mm, 16 mm, 18 mm ಟೋಟಲ್ ಇವ್ರ ಒಳಗೆ ಕಲ್ಲಿಂದು ಗಣಿನೇ ಇರ್ಬೋದೇನು ಅನ್ಸುತ್ತೆ ರೀ ರಿಪೋರ್ಟ್ ನೋಡ್ರೆ. ಆದ್ರೂ ಮೇಡಮ್ ಅವ್ರದ್ದು ಟೋಟಲಿ 19 ಹಳ್ಳ ಬಿದ್ದವ್ರಿ. ನಿಮ್ಮನ್ನ ಲೈವ್ ಆಗಿ ಹಳ್ಳ ಕೂಡ ತೋರಕ್ಕೆ ಇಷ್ಟಪಡ್ತೀನಿ ರೀ. ನೋಡಿರಿ ಮೇಡಮ್ ಅವ್ರ ಹಳ್ಳ ಯಾವ ಥರ ಬಿದ್ದಿದೆ ಅಂತ ನೋಡಿ, ಲೈವ್ ಆಗಿ ನೋಡಿ ಹಳ್ಳ ನೋಡಿ ಯಾವ ಥರ ಬಿದ್ದಿದೆ ಅಂತ. ಓನ್ಲಿ 9 ದಿನದಲ್ಲಿ ಈ ಥರ ಸೂಪರಾಗಿ ರಿಸಲ್ಟ್ ಬಂದಿದೆ. ಪ್ರಾಡಕ್ಟ್ ಬತ್ತಲ್ಲಿ ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡ್ತಾರೆ ರೀ. ಅಂದರೆ ಅವ್ರಿಗೆ ಔಷಧ ತೊಗೊಂಡ್ಮೇಲೆ ಯಾವ ಥರ ಅವ್ರಿಗೆ ಡಿಫ್ರೆನ್ಸ್ ಅನ್ನಿಸ್ತು ಈ ಔಷಧದಿಂದ ಅಂತ. ಮೇಡಮ್ ನಿಮ್ಗೆ ಯಾವ ಥರ ಡಿಫ್ರೆನ್ಸ್ ಅನ್ನಿಸ್ತು ರೀ? ದವಾಖಾನೆ ಕಮ್ಮಾಗಿಲ್ರಿ, ಇದು ಬರೋಬರಿ ಅದ ರೀ. ಔಷಧ ಇದೇ ತೊಗೋಬೇಕ್ರಿ, ಆರಾಮ ಅನಿಸ್ತದೆ ರೀ. ಎಲ್ಲರೂ ಇದೇ ಯೂಸ್ ಮಾಡ್ಬೇಕಂತೀರಿ ಮೇಡಮ್? ತೊಗೋಬೇಕ್ರಿ, ಎಲ್ಲರೂ ತೊಗೊಂಡ್ರೆ ಅದಕ್ಕೇನಿಲ್ಲ ರೀ. ರಿಸಲ್ಟ್ ಚಲೋ ಅದಂತೀರಿ? 4 ದಿವಸಕ್ಕೆ ಬಿದ್ದವ್ರಿ, ತೊಗೋಬೇಕ್ರಿ, ಅದೇ ಔಷಧ ತೊಗೋಬೇಕ್ರಿ. ನೋಡಿರಿ ಟೋಟಲ್ ಮೇಡಮ್ ಅವ್ರಿಗೆ ರಿಸಲ್ಟ್ ಭಾಳ ಚಂದ ಅನ್ಸಿದ್ರಿ. ಎಲ್ಲರೂ ಯೂಸ್ ಮಾಡ್ಬೇಕು ನೋಡಿರಿ. ಇದು ಪ್ರಾಡಕ್ಟ್ ನಂಗೆ ಆರ್ಡರ್ ಕೊಟ್ಟಿದ್ದು ಸೂರ್ಯಕಾಂತ್ ಸರ್ ಅಂತ ಆಳಂದ್ಲಿಂದ. ಅವ್ರ ಮ್ಯಾಗ ಸೂರ್ಯಕಾಂತ್ ಸರ್ ಮೇಲೆ ಬಿಲಿಬಿಟ್ಟು ಈ ಪ್ರಾಡಕ್ಟ್ನ ಕೊಟ್ಟಿದ್ದಾರೆ. ತುಂಬ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಈ ಮೇಡಮ್ ಮೇಲೆ ಬಿಲಿಬಿಟ್ಟು ನಮ್ಮ ಸದಾ ಸರ್ ಅಂತ, ಅವರು ಕೂಡ ML ಲೈಫ್ ಸ್ಟೈಲ್ ಡಿಸ್ಟ್ರಿಬ್ಯೂಟರ್ ನಮ್ಮ ಜೊತೆನೇ ಇದ್ದಾರೆ, ಸದಾ ಸರ್ ಅಂತ. ಅವರು ಕೂಡ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಜಾಸ್ತಿ ಪೇನ್ ಆಗ್ತಾ ಇತ್ತು. ಸರ್ ಹೇಳ್ತಾ ಇದ್ದಾರೆ ಇವಾಗ ಪೇನ್ ಕಡಿಮೆ ಆಗಿದೆ ಅಂತ. ಸರ್ ನೀವು ಕೂಡ ಎಷ್ಟು ದಿವಸ ಆಯ್ತು ಯೂಸ್ ಮಾಡತ್ತೀರಿ? ಮೇಡಮ್ ನಾನು 15 ದಿವಸ ಆಯ್ತು ರೀ. ಹಾಂ ಸರ್. ಸ್ವಲ್ಪ ಪೇನ್ ಭಾಳ ಕಮ್ಮಿ ಇದೆ ಮೇಡಮ್. ಏನಂದ್ರೆ ಭಾಳ ಜಾಸ್ತಿ ಇತ್ತು ರೀ, ಕಡಿಮೆ ಇದೆ ಮೇಡಮ್. ನೋಡಿ ಸರ್, ಅವರಿಗೂ ಕೂಡ 15 ದಿನ ಆಯ್ತು ಯೂಸ್ ಮಾಡತ್ತಾರೆ. ತುಂಬ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಪೇನ್ ಅಂದರೆ ಅವರಿಗೆ ಭೂಮಿ ಕೂಡ ಜಾಗ ಕೊಡ್ತಾ ಇರಲಿಲ್ಲ, ಅಷ್ಟು ಪೇನ್ ಆಗ್ತಾಯಿತ್ತು. ಬಟ್ ಈಗ ನಾರ್ಮಲ್ ಆಗಿದ್ದಾರೆ. ಅವ್ರದ್ದು ಕೂಡ ಇನ್ನೂ 15-20 ದಿನದಲ್ಲಿ ನಾರ್ಮಲ್ ರಿಸಲ್ಟ್ ಬರುತ್ತೆ. ನಮ್ಮ ಪ್ರಾಡಕ್ಟ್ 1 ನಂಬರ್ ಇದೆ. ಥ್ಯಾಂಕ್ ಯು ML ಲೈಫ್ ಸ್ಟೈಲ್.